ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಗರ ಪಂಚಮಿ ಅಂದ್ರೆ ನಿಮಗೆ ನೆನಪಾಗೋದ ಉಂಡಿ ರೆಸಿಪಿ. ಆ ಉಂಡಿ ರೆಸಿಪೀಸ್ ಒಳಗೆ ನಾ ತೋರಿಸ್ತಿರೋದು ಶೇಂಗಾ ಉಂಡಿ. ನಿಮ್ಮ ಮನೆಯೊಳಗೂ ನೀವು ಶೇಂಗಾ ಉಂಡಿ ಯಾವ ತರ ಮಾಡ್ತೀರ ಅಂತ ಕಮೆಂಟ್ ಮಾಡ್ರಿ. ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಫಸ್ಟ್ ನಾವೀಗ ಶೇಂಗಾ ತಗೋಬೇಕು. ಉಂಡಿ ಮಾಡ್ಬೇಕಂದ್ರೆ ಫಸ್ಟ್ ನಾವು ಶೇಂಗಾ ಒಳಗಿನ ಶಪ್ಪಿ ಎಲ್ಲ ತೆಗಿಬೇಕ್ರಿ. ಅರ್ಧ ಮರ್ದ ಇರ್ಬೇಕು, ಅವು ಪೂರ ತೆಗಿಬೇಕು. ಶೇಂಗಾ ಎಷ್ಟು ತಿಕ್ಕೊಂತ ಹೋಗ್ಯವಲ್ಲ ಅಷ್ಟು ಚಲೋ ಹದ ಬರ್ತೈತ್ರಿ ನಮ್ಗೆ ಉಂಡಿ ಕಟ್ಟದ್ನಾಗ. ಹಂಗಂತ ಪೂರಾನು ಶಪ್ಪಿ ತೆಗಿಯಾಕ ಹೋಗ್ಬೇಡ್ರಿ. ಈಗ ನಾವು ಸ್ವಲ್ಪ ಸ್ವಲ್ಪ ತಗೊಂಡ್ ಶೇಂಗಾ ಮರ್ದ ಹಾಕೊಂಡ ಕೇರ್ಕೊಂತ ಹೋಗ್ಬೇಕು. ಅದ್ರೊಳಗೆ ಎಷ್ಟು ತಿಕ್ಕಿದ್ದಿಲ್ಲ ಶಪ್ಪಿ ಅವೆಲ್ಲ ಹೋಗ್ಬೇಕಲ್ಲ. ಹಿಂಗಾಗಿ ನಾವು ಮರ್ದ ಹಾಕಿ ಕೇರಿದ್ರೆ ಆಲ್ಮೋಸ್ಟ್ ಹೋಗ್ತಾವ. ಸೊ ಇದೇ ತರ ನಮ್ಮ ಮಮ್ಮಿ 3 ಸತಿ ಹಾಕಿ ಕೇರಿದ್ರು. ಸೊ ಹಿಂಗಾಗಿ ಇಷ್ಟೆಲ್ಲ ಶಪ್ಪಿ ಬಂದ್ರಿ ಅವ. ಎಲ್ಲ ಅರ್ಧಂಬರ್ಧ ಹೆಂಗ್ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ ಶಪ್ಪಿ. ಈ ತರನ ಇಟ್ಕೊಂಡನ ಮಿಕ್ಸಿಗೆ ಹಾಕ್ಬೇಕು ನಾವು. ಶೇಂಗಾ ಎಲ್ಲ ಮಿಕ್ಸಿಗೆ ಹಾಕೋಣಂತೆ ಈ ಥರ ಸಣ್ಣಗೆ ಪುಡಿ ಆಗ್ತೈತಿ ಇದು. ಸೊ ಪೂರ ಪುಡಿನೂ ಮಾಡೋಂಗಿಲ್ಲ, ಅರ್ಧಂಬರ್ಧ ಪುಡಿ ಇರ್ಬೇಕು ಅದು. ಹಿಂಗೆ ನೆಕ್ಸ್ಟ್ ನಾವು ಕೈಯಾಗ ಹಿಡಿದು ನೋಡ್ತಿಲ್ಲ, ಹಿಂಗೆ ನೋಡಿದ ಕೂಡಲೇ ಅದು ಗೊತ್ತಾಗೇ ಬಿಡ್ತೈತಿ. ಪುಡಿ ಎಷ್ಟು ಇರ್ಬೇಕಂದ್ರೆ ಮೀಡಿಯಂ ಸೈಜ್ ಇರ್ಬೇಕು, ಪೂರ ಸಣ್ಣ ಇರಬಾರ್ದು, ಪೂರ ದಟ್ಟು ಇರಬಾರ್ದು. ಅದು ಮಿಕ್ಸರಿಗೆ ಹಾಕೋಂತಲೇ ಸ್ವಲ್ಪ ಬಿಸಿ ಆಗಿದೆ. ಸೊ ಹಿಂಗೆ ಆರಾಕ್ ಬಿಟ್ಟು ನಾ ಕೈಯಾಗ ಹಿಡಿದು ತೋರ್ಸಾತಿಲ್ಲ, ಈ ಥರ ಬರ್ಬೇಕು ನೋಡ್ರಿ. ಅದು ಈ ಥರ ಪುಡಿ ಆಗಿತ್ತಂದ್ರೆ ನಮಗೆ ಉಂಡಿ ಕಟ್ಟಕ್ಕೆ ಈಸಿ ಆಗ್ತೈತೆ. ಸೊ ನೆಕ್ಸ್ಟ್ ಸ್ಟೆಪ್ ಬೆಲ್ಲ ಕುಡಿಸೋದು. ಬೆಲ್ಲ ಹೆಂಗೆ ಹಾಕ್ಬೇಕಂದ್ರೆ 1:1 ಒಳಗೆ ತೊಗೋಬೇಕು ನಾವು. ಈಗ ಶೇಂಗಾ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಬೆಲ್ಲನೂ ತೊಗೋಬೇಕು. 4 ಬಟ್ಲ ಶೇಂಗಾಕ್ಕೆ 4 ಬಟ್ಲ ಬೆಲ್ಲನ ತೊಗೋಬೇಕು. ನಾ ಆಗಲೇ ಹೇಳಿದ್ನಿಲ್ಲ 1:1 ಒಳಗೆ ಇರ್ಬೇಕಂತ. ಅದೇ ತರ ಬೆಲ್ಲಾನು ಹೆಂಗಿರ್ಬೇಕಂದ್ರೆ ಜಜ್ಜಿ ಪುಡಿ ಮಾಡಿರ್ಬೇಕು. ಅಂತ ಬೆಲ್ಲ ಇದ್ರೆ ಜಲ್ದಿ ಕುಡ್ಕೋತೈತಿ. ಸೊ ನಿಮಗ್ ಜಾಸ್ತಿ ತಿಕ್ಕೋ ಅವಶ್ಯ ಬೀಳಂಗಿಲ್ಲ ಅದು. ಇಲ್ಲ ಅಂದ್ರೆ ನಿಮಗ್ ಉಂಡಿ ತಿನ್ನೋದ್ನ ಅಂತೂ ಪೂರ ಬೆಲ್ಲಾನ ಬಾಯಾಗ ಬರ್ತೈತಿ, ಮತ್ತದ್ ಸರಿನೂ ಅನ್ಸಂಗಿಲ್ಲ. ಸೊ ಹಿಂಗಾಗಿ ನಾವು ಬೆಲ್ಲ ಎಷ್ಟು ಜಜ್ಜಿ ಪುಡಿ ಮಾಡ್ಕೋತೇವಲ್ಲ ಅಷ್ಟು ಚಲೋ ಉಂಡಿ ಆಗ್ತಾವ. ನಮ್ಮ ಮಮ್ಮಿ ಹೆಂಗ್ ತಿಕ್ಕಿ ಪುಡಿ ಮಾಡಿಟ್ಕೊಂಡಾರಲ್ಲ ಅದೇ ತರ ನೀವು ಇಟ್ಕೋಬೇಕು. ಬೆಲ್ಲ ಇನ್ನೂ ಹಳ್ಳ ತರ ನಿಮಗ್ ಕೈ ಒಳಗೆ ಹತ್ತಾದಿತ್ತಂದ್ರೆ ಇನ್ನೊಮ್ಮೆ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಅದು ಹತ್ತೈತಂತ ಅಷ್ಟೇ ಅಲ್ಲ, ನೀವು ಇನ್ನೊಮ್ಮೆ ನಾವು ಮಿಕ್ಸರ್ ಮಾಡ್ಕೋಬಹುದು ಅದನ್ನ. ಹಂಗಂತ ಹೇಳಿ ಪೂರಾನು ಸಣ್ಣಗ ಪುಡಿ ಮಾಡ್ಬೇಡ್ರಿ, ಅಷ್ಟ ಲೈಟ್ ಆಗಿ ಮಿಕ್ಸ್ ಮಾಡ್ಬೇಕು ಅದನ್ನ. ಅದೇ ತರ ನಮ್ಮ ಮಮ್ಮಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು ಪುಡಿನ. ಸೊ ನೆಕ್ಸ್ಟ್ ಸ್ಟೆಪ್ ಯಾಲಕ್ಕಿ, ಲವಂಗ, ಜಾಜಿಕಾಯಿ ಹಿಂಗೆಲ್ಲ ಹಾಕಿ ಮಸಾಲೆ ಏನ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನ ಈ ಶೇಂಗಾ ಪುಡಿಗೆ ಸೇರಿಸ್ಕೋ. ಆ ಪೌಡರ್ ನೋಡೋಣ ನಿಮ್ಗೆ ಗೊತ್ತಾಗೇ ಬಿಡ್ತೈತಿ ಮಸಾಲೆ ಸಾಮಗ್ರಿ ಏನೇನ್ ಹಾಕಿರ್ತೇವ ಅಂತ ಹೇಳಿ. ಆ ಮಸಾಲೆ ಪದಾರ್ಥ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಚಂದಾಗಿ ಇದನ್ನ. ಸೊ ಈಗ ನೋಡ್ರಿ ಒಂದು ಹಳ್ಳ ಬೆಲ್ಲ ಕೂಡ ಬರಂಗಿಲ್ಲ ನಮ್ಗೆ ಇದ್ರಾಗ, ಯಾಕಂದ್ರೆ ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ಮಿಕ್ಸರ್ ಒಳಗೆ ಹಾಕಿ. ನೀವು ಈಗ ಉಂಡಿ ಮಾಡ್ಬೇಕಂತಂದ್ರೆ ತುಪ್ಪ ಹಾಕಿನೂ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಕಟ್ಬೋದು. ತುಪ್ಪ ಹಾಕಿರಂತೂ ಇನ್ನ ನಿಮ್ಗೆ ಜಲ್ದಿ ಉಂಡಿ ಶೇಪ್ ಒಳಗೂ ಬರ್ತಾವು, ನೆಕ್ಸ್ಟ್ ಅದು ಚಲೋನು ಆಗ್ತೈತಿ. ಸೊ ಆದಷ್ಟು ನೀವು ತುಪ್ಪ ಹಾಕಿ ಕಟ್ಟಾಕ್ ಟ್ರೈ ಮಾಡ್ರಿ. ನಮ್ಮ ಮಮ್ಮಿ ಕಟ್ಟಾತಾರ ನೋಡ್ರಿ, ಇದೇ ತರ ನೀವು ಉಂಡಿ ಕಟ್ಟಾಕ್ ಟ್ರೈ ಮಾಡ್ಬೇಕು. ನೆಕ್ಸ್ಟ್ ಇದೇ ತರ ಶೇಪ್ ಒಳಗೂ ಬರ್ಬೇಕದು. ನಮ್ಮ ಮಮ್ಮಿ ಜೊತೆ ಸೇರ್ಕೊಂಡು ನಾವೊಂದು ಉಂಡಿ ಕಟ್ತೇನೆ, ನಾನು ಟ್ರೈ ಮಾಡಕ್ ನೋಡಿನಿ. ನಮ್ಮ ಮಮ್ಮಿಗಂತೂ ಕಾಂಪಿಟೇಷನ್ ಕೊಡದಂಗ ಆತು. ಅವ್ರು ನೋಡ್ರೆ ಭಾಳ ಫಾಸ್ಟ್ ಕಟ್ತಾರೋ, ನಾನು ನೋಡಿದ್ರೆ ಸ್ಲೋ ಕಟ್ತೀನಿ. ಅವ್ರು 2 ಉಂಡಿ ಕಟ್ಟೋದ್ರಾಗ ನಂದು ಒಂದೇ ಉಂಡಿ ಆಯ್ತು. ಸೊ ಅಷ್ಟು ಸ್ಲೋ ಕಟ್ಟಾಕತ್ತಿದ್ ನಾನು. ಕಟ್ಟಾಕ್ ಬರಂಗಿಲ್ಲ ನಿನಗೆ ಹೊಡಿತೈತೆ ಅಂತ ಅಂದ್ರೆ ನಮ್ಮ ಮಮ್ಮಿ, ಬಟ್ ನಾ ಕಟ್ಟೆ ತೋರಿಸಿನ ಅವರಿಗೆ. ನಾನು ಮಾಡಿದ ಉಂಡಿ ಹೆಂಗಾಗೈತೆ ಅಂತ ನೀವೇ ಹೇಳ್ರಿ, ಕಮೆಂಟ್ನು ಮಾಡ್ರಿ. ಇದೇ ಥರ ಸಾಲಾಗಿ ಒಂದೊಂದು ಉಂಡಿ ಕಟ್ಟಿ ಹಿಂಗಿಟ್ಟು ನೋಡ್ರಿ. ಫೈನಲಿ ಇಷ್ಟೆಲ್ಲ ಉಂಡಿ ಕಟ್ಟೆ ಬಿಟ್ಟು ನಾವು. ಸೊ ಇದನ್ನ ಮಾಡಕ್ ನಾವು ತಗೊಂಡಿದ್ದ ಟೈಮ್ 1 to 2 hours. ಟೈಮ್ ಎಷ್ಟಾಗತ್ತು ಉಂಡಿ ಅಂತೂ ರೆಡಿ ಆಗೋಲ್ಲ, ಅಷ್ಟ ಸಾಕ. ನಿಮ್ಮನೆ ನೀವು ಹೆಂಗ್ ಮಾಡ್ತೀರ ಉಂಡಿ ಅನ್ನೋದು ತಿಳಿಸ್ಕೊಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.